ಅಯ್ಯೋ ಇಲ್ಲ ಮಾರ್ರ ಪಾಪಣ್ಣಣ್ಣ, ಅಮ್ಮನ ಜೊತೆ ಹೋಗು ಅಂತ ಹೇಳಿದ್ರೆ ನಮ್ಮಮ್ಮ ಹೋಗಲ್ಲಂತ ಈ ಸತಿ ಬಳೆ ಇಡೋಕ್ಕೆ. ಬುಳ್ಳಿ ಇಲ್ಲಲ್ಲ, ಅದಕ್ಕೊಂಥರ ಬೇಜಾರು. ನಾವು ಹೋಗಲ್ಲ ಬಳೆ ಇಡೋಕ್ಕೆ ಅಂತು. ಇದಕ್ಕೆ ಅದೇ ಒಂದು ಹೇಳಿಯಾಗಿ ಹೋತು. ನಾನು ಬತ್ತೀನಿ. ನಮ್ಮ ಅಮ್ಮನೂ ಬೈತಾ ಇದೆ ಮಾರ್ರ, ಕರ್ಕೊಂಡು ಹೋಗು, ಅದು ಒಬ್ಬಳೆ ಮತ್ತೆ ಎಲ್ಲಿ ಹೋಗ್ತದೆ ಅಂತ. ಅದಕ್ಕೆ ಅತ್ಲ ಕರ್ಕೊಂಡು ಬರೋದಂತಲೇ ತೀರ್ಮಾನ ಮಾಡಿದೆ. ನೀವೊಂದು ಕೆಲಸ ಮಾಡಿ, ಶಾರದಕ್ಕನ್ನು ಬರೋಕ್ಕೆ ಹೇಳಿ. ಶಾರದಕ್ಕನ್ನು ಕರ್ಕೊಬನ್ನಿ, ನಮಗೆ ಅನುಕೂಲ ಕಣ್ರಿ. ಅವ್ರ ಪಾಡಿಗೆ ಅವ್ರು ಎಂಥಾರು ತೊಗೊಂತಿರ್ತಾರೆ, ನಮ್ಮ ಪಾಡಿಗೆ ನಾವು ಎಂಥಾರು ತೊಗೋಬೋದು. ಸುಮಾರು ದಿವಸ ಆಗೈತೆ ಪೇಟೆ ಕಡೆ ಹೋಗಿ. ಗುಂಡಪ್ಪ ಮಾವಗೂ ಹೇಳೋಣ ಸೀತತೆ ಕರ್ಕೊಬರೋಕ್ಕೆ. ಎಂಥದಾರಾಗಲಿ ನೋಡ, ನಮ್ಮ ತಂಟಿಗೆ ಅವ್ರು ಬರ್ಬಾರ್ದು. ದುಡ್ಡು ಕೊಟ್ಟು ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಡೋಣ. ಏನಂತೀರಿ? ನಮ್ಮ ಶಾರ್ದು ಬತ್ತದದು ಕಾಯ್ತಾ ಕೂತದೀಗ, ಕರೆಯದ್ನೇ ಕಾಯ್ತಾ ಇದೆ. ಸರಿ ಬಿಡು, ಹಂಗಾರೆ ನೀ ಹೇಳೋದು ಒಂದಕ್ಕೆ ಹೌದಯ್ಯ, ಕರ್ಕೊಬತ್ತೀನಿ ನಾನು. ಇಷ್ಟು ಹೇಳಿದ್ರೆ ಸಾಕು, ಏನು ಖುಷಿಲಿ ಕುಣಿದಾಡ್ತದೀಗ. ಸರಿ ಬಿಡಿ. ಮತ್ತೆ ಗುಂಡಪ್ಪ ಮಾವು ನೀವೇ ಹೇಳ್ತೀರಾ? ಹೇಳ್ತೀನಿ, ಆದರೆ ಅವ್ರು ಕರ್ಕೊಬರೋದು ಡೌಟಾ. ಮೊನ್ನೆ ನಮ್ಮಮ್ಮ ಸೀತಕ್ಕ ಎಲ್ಲ ಪೇಟೆಗೆ ಹೋಗಿ ಬಂದರೆ ಎಂತ ಮಾಡ್ತಾರೇನು ನೋಡೋಣ. ಹೇಳೋದು ಹೇಳ್ತೀನಿ. ಫಸ್ಟು ಹೇಳ್ಕೇಳಿ ಮಾತ್ರ ಪಾಪಣ್ಣಣ್ಣ. ಕಡಿಕೆ ಪಲ್ಲವಿ ಶಾರದಕ್ಕ ಬಂದಿದ್ದು ನೋಡ್ಕೊಂಡು ನೀವಿಬ್ಬರು ಮಾತಾಡಿಕೊಂಡು ಹೆಂಡ್ತಿರನ್ನ ಕರ್ಕೊಬಂದಿರಿ, ನಂಗೆ ಹೇಳಿದ್ರೆ ನಾನು ಕರ್ಕೊಬತ್ತಿದ್ದೆ ಅಂತಾರೆ. ಫಸ್ಟ್ ಹೇಳ್ತೀನಿ. ಹೌದು ಕಣ, ಮಾತ್ರ ಅದೊಂದು ಹೌದು. ಕರ್ಕೊಬತ್ತಾರ ಬಿಡ್ತಾರ, ನಾವು ಹೇಳದೇ ಇದ್ರೆ ಮಾತ್ರ ನಮ್ಮ ಮೇಲೆ ಗೂಬೆ ಕೂರ್ಸೋದು ಮಾತ್ರ ಹೌದು. ಅಲ್ಲ ಅನಿಲ, ದುಡ್ಡೆಷ್ಟು ಹಿಡ್ಕೊಬರ್ಬೇಕಾಗ್ತದ? ತಗೊಬನ್ನಿ ಮಾರ್ರ, ಒಂದು 4-5 ಸಾವಿರ ರೂಪಾಯಿ ನೋಡೋಣ. ಉಳಿದ್ರೆ ಮತ್ತೆ ಹಾಗೆ ವಾಪಸ್ ತಂದ್ರೆ ಸೈ. ಅಲ್ಲಿ ಕಮ್ಮಿ ಆಗ ಕಡಿಕೆ ಅವ್ರಿವ್ರ ಹತ್ರ ಕೇಳೋ ಕತೆ ಬರೋದು ಬೇಡ. ಒಂದು 5,000 ರೂಪಾಯಿ ತನ್ನಿ ಸಾಕು. ಅಯ್ಯೋ ಅತ್ತೆ, ಇಲ್ಲಿ ನೋಡಿ, ಇಲ್ಲಿ ನಾ ಹೇಳ್ತಿದ್ದೀನಿ, ಆ ಪೆಟಿಕೋಟ್ ಎಲ್ಲ ಮಡ್ಚಿಟ್ಟಿನಲ್ಲ ಅದ್ರ ಕೆಳಗದೆ ಅಂತ. ನೀವು ನೋಡಲೇ ಇಲ್ಲ. ಇಲ್ಲ ತಗೊಳ್ಳಿ, ಇದೆ ಅಲ್ಲ ನಿಮ್ಮ ಬ್ಲೌಸಾ. ನಾ ನೋಡಿನಿ ಯಾವಾಗ ಬಟ್ಟೆ ಮಡ್ಚಾಳೋ, ನೀವು ನೋಡಿದ್ರೆ ಇಲ್ಲೇ ಇಲ್ಲ ಅಂತೀರಿ. ಸುಮ್ಮನೆ ಆ ನಾಯಿಗೆ ಬೈದ್ರಿ ಪಾಪ, ಅದು ಎಂತ ಮಾಡ್ತದೆ. ಅಯ್ಯೋ ಹೌದೇ ಸೈರಡಿಲ್ಲ, ನಂಗೆ ಯಾಕೆ ಉಪ್ಸ ಹಾಕಿದ್ರೆ ಇದನ್ನು ಹಾಕ್ದಂಗೆ ಆಗಲ್ಲ. ಯಾತ್ಲಾಗ ಹೋತೇನ ಅಂತ ಹೇಳಿ ತಲೆಯೆಲ್ಲ ಕೆಟ್ಟು ಹೋದಂಗೆ ಆಗಿತ್ತ. ನೋಡಿ ಎಂತ ಎಷ್ಟೊತ್ತಿಗೆ ಹೋತಾನಂತವ. ಭಾಳ ಹೊತ್ತು ಮಾಡ್ಕೊಂಡು ಹೋಗಬೇಡಿ. ಕಡಿಕಲ್ಲೊಂದು 2 ಗಂಟೆ ಹೊತ್ತಾರೋ ಬೇಡ, 5-6 ತಗೊಳಕ್ಕೆ ಗಡ್ಬಿಡಿ ಮಾಡ್ಕೊಂಡು ಕಡೆಗೆ ಇದು ಮಾಡಕ್ಕ. ಕಾರೇ ತಗೊಬತ್ತಾನ, ಬಸ್ಸಿಗೆ ಹೋಗೋದಂತ. ಎಂಥದ ಅವ್ರು ಹೋಗೋದೇ ಗ್ಯಾರಂಟಿ ಇಲ್ಲ. ಎಷ್ಟೊತ್ತಿಗೆ ಹೋಗೋಣ ಅಂದರೆ ಹೇಳೋದೇ ಇಲ್ಲ. ಬಹುಶಃ ಹಿಂಗೆ ಹೇಳಿ ದಿನ ದೂಡ್ತಾರಂತ ಕಾಣ್ತದೆ. ನಾ ಆಸೆನೇ ಕೈ ಬಿಟ್ಟೀನಿ. ಸರಿ ಪಾಪಣ್ಣಣ್ಣ, ಪಲ್ಲವಿ ಬತ್ತದೆ, ನಾ ಫೋನ್ ಇಡ್ತೀನಿ ಆತ. ಅಮ್ಮ ಕೇಳ್ತಾ ಇದ್ದಾರಲ್ಲಿ ಎಷ್ಟೊತ್ತಿಗೆ ಭೇಟಿಗೆ ಹೋಗೋದು ಅಂತ. ನೀವೆಂತ ಸುಸೂತ್ರ ಹೇಳೋದಾದರೆ ಹೇಳಿ, ನಾನು ರೆಡಿ ಆಗ್ಬೇಕಲ್ಲ. ಅಲ್ಲ ಎಂತ ಮರತಿ ನೀನು, ಒಂದು ಸತಿ ಅತ್ತೆ ಅಂತೀಯ, ಒಂದು ಸತಿ ಅಮ್ಮ ಅಂತೀಯ. ಒಂದೇ ಅಮ್ಮ ಅನ್ನ, ಒಂದೇ ಅತ್ತೆ ಅನ್ನ, ಎರಡರಲ್ಲಿ ಒಂದು ಹೇಳಿ, ಎರಡನ್ನೂ ಕರಿಬೇಡ. ನೀ ಅಮ್ಮ ಅಂದಕ್ಕೂ ಯಾರಿಗೆ ಹೇಳಿದೆ ಅಂತಲೇ ನಂಗೆ ಕನ್ಫ್ಯೂಸ್ ಆಗ್ತದೆ. ನನಗೇನು ಕನ್ಫ್ಯೂಸ್ ಆಗಲ್ಲ. ನಂಗೆ ಯಾವಾಗ ಹೆಂಗೆ ಬಾಯಿಗೆ ಬರ್ತದೋ ಹಂಗೆ ಕರಿತೀನಿ. ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ಈಗ ಹೇಳಿ, ಪೇಟೆಗೆ ಹೋಗ್ತಿದ್ದೀವ ನಾವಿವತ್ತು? ಹೋಗ್ತಿದ್ದೀವಿ, ಬೇಗ ರೆಡಿ ಆಗೋ. ಖುಷಿ ಆಯ್ತಾ? ಓ ಹೌದಾ, ಮತ್ತು ಅದನ್ನು ಅವಾಗಲೇ ಹೇಳೋದಲ್ಲ. ನಾ ಒಂಚೂರು ಬಟ್ಟೆ ಎಲ್ಲ ಐರನ್ನಾರು ಮಾಡ್ಕೊತಿದ್ದೆ. ಎಂಥದ್ರಲ್ಲಿ ಹೋಗೋದು? ಬಸ್ಸಲ್ಲ, ಕಾರಲ್ಲ? ಹೆಲಿಕಾಪ್ಟ್ರಲ್ಲಿ ಸಿದ್ದರಾಮಯ್ಯ ಅವ್ನು ಕಳಿಸ್ತಾ ಇದ್ದಾರಂತೆ, ಅದರಲ್ಲೇ ಹೋಗೋಣ. ನೀ ಮುಂದೆ ಕೂತ್ಕೋತೀಯ, ಹಿಂದೆ ಕೂತ್ಕೋತೀಯ? ನಿಮ್ಮ ತಲೆ ಮೇಲೆ ಕೂತ್ಕೋತೀನಿ. ಹೆಲಿಕಾಪ್ಟ್ರಲ್ಲೆಲ್ಲ ಕರ್ಕೊಂಡು ಹೋಗಂಗಿದ್ದಿದ್ರೆ ನಾನನ್ನು ಮಾತೇ ಆಡಿಸ್ತಿರ್ಲೇನ ನೀವು? ಹ್ಞೂ, ಮತ್ತೆ ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗಂಗಿದ್ದಿದ್ರೆ ಯಾವ್ದಾದ್ರು ಮಿನಿಸ್ಟ್ರ್ ಮಗಳನ್ನ ಮದುವೆ ಆಗಿರ್ತಿದ್ದೆ. ನಿನ್ನೆ ಯಾಕೆ ಮದುವೆ ಆಗ್ತಿದ್ದೆ? ಆತಪ್ಪ, ನಿಮ್ಮ ಹತ್ರ ತರ್ಕ ಮಾಡ್ತಾ ನಿಲ್ಲಲ್ಲ ನಾನು. ಈಗ ಹೇಳಿ, ಕಾರಲ್ಲಿ ಹೋಗೋದಾ ಬಸ್ಸಿಗೆ ಹೋಗೋದಾ? ಕಾರ್ ಗೀರ್ ಏನಿಲ್ಲ. ಅಲ್ಲಿ ಪಾಪಣ್ಣಣ್ಣ, ಶಾರದಕ್ಕ, ಗುಂಡಪ್ಪ ಮಾವ, ಸೀತತ್ತೆ ಎಲ್ಲರೂ ಬರ್ತಾ ಇದ್ದಾರೆ. ಬಸ್ಸಿಗೆ ಹೋಗೋದು. ಓ, ಅವರೆಲ್ಲ ಬರ್ತಾ ಇದ್ದಾರಾ? ನಾವಿಬ್ಬರೇ ಹೋಗೋದಲ್ಲ. ನಿಂಗೆ ಅಂತ ಬರತಿ, ಇನ್ನೂ ಇಬ್ಬರೇ ಹೋಗ್ಬೇಕು ಅಂತ. ಮನೇಲಿ ಇಬ್ಬರೇ ಇರ್ತೀವಿ, ಹೊರಗಡೆ ಹೋತಾನು ಇಬ್ಬರೇ ಹೋಗ್ಬೇಕಾ? 4 ಜನ ಒಟ್ಟಿಗೆ ಹೋದ್ರೇ ಚೆನ್ನಾಗಿರೋದು, ಗೊತ್ತಾ? ನನ್ನೊಬ್ಬನ ಜೊತೆ ಬಂದು ನೀ ಏನು ಮಾಡಬೇಕು ಹೇಳು?
ಅದು ಹಂಗಲ್ಲ ಕಣ್ರಿ, ನಾವೇ ಹೋದರೆ ಚೆನ್ನಾಗಿರೋದು ಗೊತ್ತಾ. ಚೂರು ಬೇಗ ಹೋದರೆ ಫಿಲ್ಮಿಗೂ ಹೋಗಿ ಬರೋಣ ಅಂತ ಕೇಳಬೇಕು ಅಂದ್ಕೊಂಡಿದ್ದೆ. ಎಲ್ಲ ಜೊತೆಗೆ ಬರ್ತಾರೆ, ಅದರಲ್ಲಿ ಏನು ಖುಷಿ ಇರ್ತದೆ. ನೀವು ಅವ್ರ ಜೊತೆ ಎಲ್ಲ ಇರ್ತೀರಿ. ಆ ಶಾರದಕ್ಕೆ ನಂಗೆ ಸರಿ ಪರಿಚಯನೇ ಇಲ್ಲ, ಅವ್ರ ಹತ್ರ ಎಂತ ಮಾತಾಡೋಕ್ಕಾಗ್ತದೆ. ನಾನು ಎಲ್ಲ ಕಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ನಂಗೆ ಬರೋ ಮೂಡೇ ಹೋತೀಗ. ಇಲ್ಲೇ ಪಲ್ಲವಿ, ಹಾಗೇನಾಗಲ್ಲ. ನಾನು ನಿನ್ನ ಜೊತೆಗೆ ಇದ್ರೂ ಸಹಿಯಲ್ಲ. ಬಾ, ಬಸ್ಸಿಗೆ ಇಬ್ಬರಿಗೂ ಒಟ್ಟಿಗೆ ಸೀಟ್ ಹಿಡ್ಕೊತೀನಿ. ಒಟ್ಟಿಗೆ ಕೂತ್ಕೊಂಡು ಹೋಗೋಣ, ಒಟ್ಟಿಗೆ ಕೂತ್ಕೊ ಬರೋಣ, ಗ್ಯಾರಂಟಿ. ಸುಮ್ಮನೆ ಮತ್ತೆ ಅದು ಇದು ಅಂತ ರಾಗ ತೆಗಿಬೇಡ. ಈಗ ನಂಗೆ ಬಂದು ಬೈತದ ಕಡೆಗೆ. ಹಂಗಾರೆ ಒಂದು ಕೆಲಸ ಮಾಡೋಣ, ಬಳೆ ಇಡೋಕೆ ನಾಳೆ ಇವತ್ತು ಹೋಗ್ತೀವಲ್ಲ, ಒಂದು ದಿವಸ ಇಬ್ಬರೇ ಫಿಲ್ಮಿಗೆ ಹೋಗಣ್ರೆ ಪ್ಲೀಸ್ ಕಣ್ರೆ. ಹ್ಞೂ ಮಾರತಿ, ಹೋಗೋದಾರು ಹೋಗೋಣ. ಹಬ್ಬದ ಬೆಳಿಗ್ಗೆ ಒಳ್ಳೆ ಫಿಲ್ಮ್ ಯಾವ್ದಾದ್ರು ಬರಲಿ. ಒಳ್ಳೆ ಫಿಲ್ಮ್ ಬರಲಿ ಅಂತ ಕಾದು ಕೂತ್ಕೊಂಡ್ರೆ ನೀವು ಯಾವ ಫಿಲ್ಮು ಒಳ್ಳೇದಲ್ಲ ಅಂತೀರಿ. ನಂಗೆ ಗೊತ್ತಿಲ್ಲ ನಿಮ್ಮ ಪ್ಲ್ಯಾನ. ಏನು ಫಿಲ್ಮ್ ನೋಡೋಕ್ಕಾಗಿ ಹೋಗೋದಾ? ಅದನ್ನೇ ನಾವೇನು ಟಿ ವಿಲಿ ನೋಡಲ್ಲ. ಇಲ್ಲೇ ಒಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗೋದಪ್ಪ, ಪ್ಲೀಸ್ ಕಣ್ರೆ. ಸರಿ ಮಾರತಿ, ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ಕರ್ಕೊಂಡು ಹೋಗ್ತೀನಿ. ಮಾತ್ರ ನೀನು ಮನೆ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ತಗೋಬೇಕು ಪಲ್ಲವಿ. ಈಗ ಅವರೆಲ್ಲ ಹೊರಡೋದು ಲೇಟ್ ಇದ್ದರೆ ಒಂದು 2-3 ರೂಮಿಂದು ಕರಿಬಲೆ ಹೊಡೆದೇ ಬಿಡು ಇವತ್ತೇಯ. ಓ, ಹಬ್ಬಕ್ಕೆ ಕರಿಬಲೆ ಹೊಡಿಬೇಕಾ? ಏನು ದೊಡ್ಡದಾಗಿ ಇವ್ರಿಗೆ ಒಬ್ಬರಿಗೆ ಗೊತ್ತಿರೋ ಥರ ಹೇಳ್ತಾರೆ. ಎಲ್ಲ ಹೊಡೆದು ಆಗ್ಯದಲ್ಲಿ ಮೊನ್ನೆನೆ ಗೊತ್ತಾ. ಅವಾಗ ಹೋಗ್ಬೇಕು ಅನ್ನೋ ಆಸೆ ಇದ್ದಾಗ ಎಷ್ಟು ಗೋಗರಿದ್ರು ನಾಟಕನೇ ಮಾಡ್ತಿದ್ರು. ಬೇಕಂತ ನೀ ಅಮ್ಮನ ಜೊತೆಗೆ ಹೋಗು, ಅಮ್ಮನ ಜೊತೆಗೆ ಹೋಗು ಅಂತ ಹೇಳ್ತಿದ್ರು. ಒಂದು ದಿವಸ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ನೋಡ್ಲಾ, ಈಗ ಬಂದು ಹೇಳ್ತಾರೆ ಜೊತೆಗೆ ಹೋಗೋಣ ಅಂತ. ಯಾರಿಗೆ ಬೇಕೀಗ? ದಿನಾ ಪೇಟೆಗೆ ಹೋಗಿ ಬರ್ತೀನಿ, ಇವ್ರ ಜೊತೆಗೆ ಹೋಗೋದೊಂದೆ ಅಂತ. ನನ್ನ ದುಡ್ಡೇ ನಾನು ಖಾಲಿ ಮಾಡ್ಕೊಂಡು ಬರೋಕ್ಕೆ ಇವ್ರ ಜೊತೆಗೆ ಹೋಗ್ಬೇಕಾ? ಹೇಳ್ತಾರೆ ದೊಡ್ಡದಾಗಿ. ಕರೆದಾಗ ನಿಂಗೆ ಬರೋಕ್ಕಿದಿಲ್ಲ ಅಂತ ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ, ನಾ ಜೊತೆಗೆ ಬರೋಲ್ಲ ಅಂತೀನಿ. ಹೋಗಿ ಬರಲಿ ಒಬ್ಬರೇ, ಗೊತ್ತಾಗ್ತದೆ ಅವಾಗ. ಏ ಶಾರದಾ, ಇನ್ನು ಎಂತ ಮಾಡ್ತಿದ್ದೀಯ ಇಲ್ಲಿ? ರೆಡಿ ಆಗಬಾರ್ದಾ? ಕಡೆಗೆ ಬಸ್ ಸ್ಟಾಪ್ ಹೋದ್ರು ನೋಡು, ಗೊತ್ತಲ್ಲ 2:15ಗೆ ಬಸ್ಸು. 2:30 ಅಲ್ಲಿಗೆ ಹೋಗ್ತಾ ಒಂದು 3:15 ಆಗ್ತದೆ. 4:15 ಅಲ್ಲಿಂದ ಬಸ್ಸು. ಹೆಂಗೆ ಹೊರಡ್ತೀರ ನೋಡಿ, ನಿಮಗೆ ಬಿಟ್ಟಿದ್ದು. ಹೇಳ್ತಿದ್ದೀನಿ ಆವಾಗಲಿಂದ ಹೋಗೋಣ ಅಂಥೇಳಿ. ಅಲ್ಲ, ನಿಮ್ಗೆ ಎಂತ ಆಗಿದ್ರೆ ಎಷ್ಟು ಸತಿ ಹೇಳ್ಬೇಕು ನಾನು? ನಾ ಬರಲ್ಲ, ನಂಗೆ ಬೇರೆ ಕೆಲಸದೇ ಅಂತ. ನೀವು ಹೊರಟಿರಲ್ಲ, ಹೋಗಿ ಬನ್ನಿ. ಅನಿಲ್ ಅಣ್ಣ ಬರ್ತಾರೆ ಅಂತ ಹೇಳಿದ್ರಲ್ಲ, ಮತ್ತೊಂದು ಎಂತ ನಾನೊಂದು ಎಂತಕ್ಕೆ ಬಾಲ್ಗಚ್ಚೆ ಅಲ್ಲೇ? ಸುಮ್ಮನೆ ಹೋಗಿ ನೀವೀಗ. ಅವೆಲ್ಲ ನಾಟಕ ಬೇಡ ನಿಂದು. ಹೋಗ್ಬೇಕು ಅನ್ನೋ ಮನ್ಸಂತೂ ಚೆನ್ನಾಗದೆ, ಜೊತೆಗೆ ಹೋಗೋಣ ಅಂತ ಮೇಲಕ್ಕೊಂದು ನಾಟಕ ಮಾಡ್ತೀವಿ ಅಂತ. ಅಮ್ಮೇನಾರು ಅನ್ಕೋತದೆ ಅಂತನಾ? ಅಮ್ಮ ಏನು ಅಂದ್ಕೊಳೋದು ಇಲ್ಲ ಪಾಪ. ಅದು ನಂಗೆ ಗೊತ್ತು, ನಿಮ್ಗಿಂತ ಅಮ್ಮನೇ ಜಾಸ್ತಿ ಖುಷಿ ಪಡ್ತಾರೆ ಒಟ್ಟಿಗೆ ಹೋದರೆ ಅಂತ. ನಿಮ್ಮ ಹತ್ರ ಏನು ಅದನ್ನು ಕಲಿಯೋದು ಬೇಡ. ಅಲ್ಲ, ನಿಮ್ಮ ಭ್ರಮೆ ನೋಡಿ, ಜೊತೆಗೆ ಬರಬೇಕು ಅಂತ ಆಸೆನಾರು ಅದೆಯಂತೆ, ಮೇಲಕ್ಕೆ ಹೇಳ್ಕಿಡಲ್ಲಂತೆ. ಇತ್ತು ಆಸೆ ಒಂದು ಕಾಲದಲ್ಲಿ. ಎಷ್ಟು ಬೇಡಿಕಿತ್ತಿದ್ದೆ ಅಲ್ಲ ನಿಮ್ಮ ಹತ್ರ. ಒಂದು ಗೌರಿ ಹಬ್ಬ ಬಂದರೆ ನಿಮ್ಮ ಅಮ್ಮ ಎಷ್ಟು ಹೇಳೋರು, ಹೋಗು ಕರ್ಕೊಂಡೋಗು ಅಂತ. ಒಂದು ಸತಿನಾರು ಬತ್ತಿದ್ರನ್ರಿ. ಎಷ್ಟು ದಿವಸ ನಾನು ಒಬ್ಬಳೇ ಹೋಗೋಳ, ಅಲ್ಲಿ ಹಾದಿ ಮೇಲೆ ಹೋಗೋಷ್ಟೊತ್ತಿಗೆ ಕಣ್ಣೀರು ಹಾಕ್ತಾ ಹೋಗಿನಿ ಅನ್ನಂಗಿಲ್ಲ. ಯಾರು ಗಂಡ ಹೆಂಡತಿ ಜೊತೆಗೆ ಬಂದಿದ್ದು ನೋಡಿದ್ರಂತೂ ಅಷ್ಟು ಮನಸ್ಸಿಗೆ ಬೇಜಾರಾಗೋದು. ಆ ಥರ ಆಸೆ ಪಟ್ಟು ನಿಮ್ಮ ಜೊತೆಗೆ ಬರಬೇಕು ಅನ್ನೋ ಆಸೆನೇ ಹೋಗಿದೆ ನನಗೀಗ. ನನಗೀಗ ಏನು ಅನ್ಸಲ್ಲ, ದಿನಾ ಪೇಟೆಗೆ ಹೋಗ್ತೀನಿ, ಏನು ಬೇಕೋ ಅದನ್ನು ತಗೊಬರ್ತೀನಿ. ನೀವು ಒಂದು ಜೊತೆಗೆ ಎಂತಕ್ಕೆ ನನಗೆ? ಭಾಳ ಮಾತಾಡಬೇಡ. ಅಲ್ಲಿ ಅನಿಲ ಪಲ್ಲವಿ ಕರ್ಕೊಬರ್ತಾ ಇದ್ದಾನಂತೆ. ನೀನು ಬಾ, ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿವಿ. ಓ, ವಿಷಯ ಇದು. ಅನಿಲ್ ನನ್ನ ಹೆಂಡತಿ ಕರ್ಕೊಬರ್ತಾ ಇದ್ದಾರೆ, ನೀವು ಜೊತೆಗೆ ನನ್ನ ಕರ್ಕೊಂಡು ಹೋಗ್ಬಿಟ್ರೆ ನಾನು ಅವರು ಅವಳು ಪಲ್ಲವಿ ಒಟ್ಟಿಗೆ ಇರೋಕ್ಕಾಗ್ತದೆ, ನಿಮ್ಗೆ ಆರಾಮಾಗಿ ಆ ಬೇರೆ ಕಡೆ ಇರ್ಬೋದು ಅಂತನಾ? ಪ್ಲ್ಯಾನ್ ಚೆನ್ನಾಗದೆ. ಆದರೆ ನಾನು ಬರೋಲ್ಲ ನಿಮ್ಮ ಜೊತೆ. ನಾನು ಹೋಗ್ತೀನಿ ಇವತ್ತು ಪೇಟೆಗೆ, ಕೆಲಸ ಅದೇ ನನಗೆ. ಹೋಗ್ತೀನಿ, ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಂಗಾಗಿ ನೀವು ಕಾಯೋದು ಬೇಡ, ನಿಮ್ಮನ್ನು ನಾನು ಕಾಯೋದು ಇಲ್ಲ. ಅಬ್ಬ 4 ಕಾಸು ಸಂಪಾದನೆ ಮಾಡ್ತೀಯ ಅಂಥೇಳಿ ಎಷ್ಟು ದುರಹಂಕಾರ ಬಂದದೆ ನಿಂಗಲ್ಲ? ಹೋಗೋಣ ಜೊತೆಗೆ ಒಟ್ಟಿಗೆ ಪೇಟೆಗೆ ಅಂದರೆ ಬೇಡ, ನಾ ಬರೋಲ್ಲ ನಿಮ್ಮ ಜೊತೆ ಅಂತ ಹೇಳಷ್ಟ.
ಅದು ದುರಹಂಕಾರ ಅಲ್ಲ. ಆಸೆ ಪಟ್ಟು 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 ಅದು ಸಿಗದೆ ಬೇಡ ಅಂತ ಬಿಟ್ಟಾಗಿದೆ, ಮನಸ್ಸಿಂದ ತೆಗ್ದಾಕಾಗಿದೆ. ಮತ್ತೊಂದು ಸತಿ ಎಂತಕ್ಕದ ಅವಾಗನ್ನ ಎಲ್ಲಿಗೆ ಹೋತಿರ್ಲ, ಒಬ್ಬಳೇ ಹೋಗ್ಬೇಕಿತ್ತು. ಎಷ್ಟು ಸತಿ ನಿಮ್ಮ ಹತ್ರ ಬೇಡ್ತಿದ್ದೆ ನಾನು, ಅಯ್ಯೋ 100 ರೂಪಾಯಿ ಕೊಡ್ರಿ, 50 ರೂಪಾಯಿ ಕೊಡ್ರಿ, ಕೇಳಿ ಕೇಳಿ ಎಷ್ಟು ಸಾಕಾತಿತ್ತು. ಈಗ ಹಂಗಿಲ್ಲ. ನನ್ನ ಇದನ್ನು ಮಾಡ್ಕೋತೀನಿ, ಹೋಗ್ತೀನಿ, ನನ್ನಷ್ಟಕ್ಕೆ ನಾ ಬದುಕ್ತಿದ್ದೀನಿ. ಆ ದುರಹಂಕಾರ ಅಂತ ನಿಮ್ಗೆ ಯಾಕೆ ಅನ್ನಿಸ್ತದೆ? ಹಂಗಾರೆ ಅವಾಗ ನಿಮ್ಗೆ ದುರಹಂಕಾರನ ಅದು? ನಾ ಬನ್ನಿ ಬನ್ನಿ ಅಂದಂಗೂ ಬರಲ್ಲ ಅಂತಿದ್ರಲ್ಲ, ಅದು ನಿಮ್ಮ ದುರಹಂಕಾರ ಆಗಿತ್ತಾ? ಏಯ್, ನಿನ್ನ ಹತ್ರ ವಾದ ಮಾಡ್ತಾ ಕೂರಷ್ಟು ಪುರ್ಸೊತ್ತಿಲ್ಲ. ಬರೋದಾರ್ ಬಾ, ಬಿಡೋದಾರ್ ಬಿಡು. ಅಷ್ಟೇ. ಮತ್ತು ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ಕೊತೀನಿ. ಈ ಅಮ್ಮೊಬ್ಬಳು ಹೇಳಿದ ಮಾತು ಕೇಳಲ್ಲ, ಕರ್ಕೊಂಡು ಹೋಗು ಅಂತದೆ. ಇಷ್ಟು ಎದೆಸೊಕ್ಕದೆ ಅಂತ ಅದಕ್ಕೇನು ಗೊತ್ತು? ಇನ್ನೊಂದು ಸತಿ ಹೇಳಕ್ಕೆ ಬರಲಿ ನನಗೆ. ಹಾಲು ಯಾಂತಕ್ರ ನಿಮ್ಗೇನು ಬುದ್ಧಿ ಭಾಷೆ ಇಲ್ಲ ಅಂದ್ರೆ ಏನು ಹೊಸಮದ್ ಮಕ್ಕಳನ? ಆ ಅನಿಲಗೊಂದು ಬುದ್ಧಿ ಇಲ್ಲ, ನೀನು ಹಂಗೆ ಮಾಡ್ತೀಯ. ನೀವೆಲ್ಲ ಹೊಲ್ಟಾಗ್ಯದ ಈಗ. ಎಂತ ಪ್ಯಾಟಿಗ ಮರೆಯ, ನಂಗೇನು ಬರೋಕ್ಕೆ ಮನ್ಸಿಲ್ಲ. ಯಾಂತ ನಂಗೆ ತರವೆಲ್ಲ ಮೊನ್ನೆ ಸೀಟ್ನೆ ತಂದದೆ. ನಾನು ಒಂದು ಬಂದಲ್ಲಿ ಎಂತ ಮಾಡೋದು ನೋಡೋಣ. ನೀವಿಬ್ರೆ ಹೋಗ್ಬಲ್ಲಿ. ಬೇಡ ಬೇಡ, ಹಂಗೆ ಮಾತ್ರ ಹೇಳಬೇಡಿ ನೀವು. ಕಡಿಕೆ ನಾನೊಬ್ಬನ ಬಿಟ್ಟು ನೀವಿಬ್ರು ಹೋಗಿ ಬಂದ್ರಿ ಅಂತ ಹೇಳಕ್ಕ? ಸುಮ್ಮನೆ ಬರಲಿ. ಸೀತಕ್ಕನ ಕೇಳಿ ಬರ್ತಾರೆ. ಅವ್ರ ಮನೆ ಹೋಗಿ ಬಂದರೆ ನಿಮ್ಮ ಜೊತೆಗೆ ಹೋಗಿದ್ರಾ? ನೀವು ಹೇಳಿ ಬರ್ತಾರೆ. ಈ ಹುಡುಗರಿಗೊಂದು ಬುದ್ಧಿ ಭಾಷೆ ಇಲ್ಲ. ಯಾಂತ ಹೊಸಮದ್ ಮಕ್ಕಳ ನಾವು ಒಟ್ಟಿಗೆ ಪ್ಯಾಟಿಗೆ ಹೋಗೋಕ್ಕೆ? ಇಷ್ಟು ವರ್ಷ ಇಲ್ದಿದ್ದು ಈ ವರ್ಷ ಒಂದು ಎಂಥದ ಇದು ಮಾಡ್ತಾ ಇದ್ದಾರಪ್ಪ. ನಮ್ಮ ಮನೇಲಿ ಮತ್ತೆ ಹೇಳ್ಬೇಕಾರೆ ಬರ್ತದೆ, ತಿರ್ಗೋದು ಅಂದ್ಬಿಟ್ರೆ ಸಯ್ಯು. ಅದಕ್ಕೇನಲ್ಲ ಅನ್ನಲ್ಲ. ದುಡ್ಡೇನು ಸ್ವಲ್ಪ ಬೇಕಾ ಹಂಗಂತ ಕಂಡಿದ್ರೆ ನಾ ಮೊನ್ನೆ ಕೊಡ್ತಾನೆ ಇಲ್ಲ. ಒಟ್ಟಿಗೆ ಹೋಗೋದಿತ್ತು. ಈಗ ಪ್ಯಾಟಿಗೆ ಹೋದ್ಮೇಲೆ ಸುಮ್ಮನೆ ಬರೋಕ್ಕಾಗ್ತದ? ಎಂಥದಾರಾಗಲಿ ಕೇಳೋದು ಕೇಳ್ತೀನಿ. ನೀ ಮಾತಾಡಬೇಡ ಪುಟ್ಟಕ್ಕ. ಅಷ್ಟು ರೀತಿ ಕಣ್ಣು ಬಿಟ್ಟು ಹೇಳ್ತಾ ಇದ್ದೀನಿ, ಬೇಡ ಒಂದೇ ಜೊತೆ ಸಾಕು ಅಂತ ತಗೊಂಡೆ. ಅವರು ಪಾಪ ಏನೋ ಕೊಡ್ತಾರೆ ಅಂತ ಹೇಳಿ ನಾಳೆ ಮಗ ಸಸಿಗೆಲ್ಲ ಗೊತ್ತಾದರೆ ಏನು ಅಂದ್ಕೋತಾರೆ ಅವ್ರ? ಮತ್ತು ಇವತ್ತು ಬರ್ತಾರನೋ, ಬಂದಾಗ ದುಡ್ಡು ಮಾತ್ರ ಕೊಡಲೇಬೇಕು. ಅದು ಹೆಂಗೆ ಮಾಡಿಕೊಡ್ತೀಯ ನಿಂಗೆ ಬಿಟ್ಟಿದ್ದು. ಅಮ್ಮ ಅವತ್ತು ಹೇಳಿನಿ, ಇವತ್ತು ಹೇಳ್ತಿದ್ದೀನಿ. ನಾನು ಒಂದು ಜೊತೆ ಸಾಕು ಅಂತ ಹೇಳಿದ್ದೆ ಕಣೆ. ಅವು ಎರಡೂ ಚೆನ್ನಾಗಿದ್ದು, ಇಷ್ಟ ಆಯ್ತು, ಅದಕ್ಕೆ ಎರಡು ಚೆನ್ನಾಗದವೆ ಅಂದೆ. ಪಾರ್ವತತೆ ಪಾಪ ಅದಕ್ಕೆ ನೀನು ತಗ ಅಂದರು. ನಂದೇನು ತಪ್ಪೆ ಅದರಲ್ಲಿ? ನಾನು ಹೇಳಿದ್ರೆ ದುಡ್ಡೇನು ವಾಪಸ್ ಕೊಡಬೇಕು ಅಂತ ಅನ್ಸಲ್ಲ. ಅವ್ರ ಪಾಪ ನನ್ನ ಮಗಳಿದ್ದಂಗೆ ಮೊಮ್ಮಗಳಿದ್ದಂಗೆ ಅಂತ ಹೇಳಿ ಆಸೆ ಮಾಡಿ ಕೊಡ್ಸ್ಯಾರೆ. ಹಂಗಷ್ಟು ದುಡ್ಡು ಇಲ್ಲದೆ ಇದ್ರೆ ಅವ್ರು ಕೊಡ್ತಿದ್ರಾ? ಸೀತಾ ಒಳಗಿದ್ದೀಯೇನೆ? ಒಳಗಿಲ್ಲದೆ ಏನು ಕಾಶಿಗೆ ಹೋಗ್ತೇನೆ? ಅದನ್ನು ಕೇಳೋದಪ್ಪ, ಯಾವಾಗ ನೋಡಿದ್ರು ಒಳಗಿದ್ದೀಯೇನೆ ಅಂತ. ಎಂತ ಹೋಗಿ ಕೇಳಿ ನೋಡೋಣಲ್ಲಿ. ಎಂತ ಆಯ್ತು ಮಾರತಿ? ಎಂತ ಅಪ್ಪ? ನಿನ್ ಕರೆದ್ನ ನಾನು? ಸೀತಾ ಅಂದ್ರೆ ನೀನಾ? ಅಮ್ಮನ ಬರೋಕ್ಕೆ ಹೇಳ್ತೀನಿ. ಅಮ್ಮ, ನಾನು ಹೋಗಿದ್ದು ಬೈತಾ ಇದ್ದಾರೆ ಮಾರತಿ, ನೀನೇ ಬರ್ಬೇಕಂತೆ. ಏನೋ ಪರ್ಸ್ನಲ್ ಮಾತಾಡೋಕ್ಕೇನ ನಾಚಿಗೆ ಹೋಗ್ತೀನಿ ಮಾರತಿ. ಹೋಗಿ ಎಂತ ಕೇಳಿ. ಅಯ್ಯೋ ನೀ ಹೇಳಿ ಮಾರತಿ. ಎಂತಂದ್ರೆ? ಪಾಪಣ್ಣ ಹೇಳ್ತಾನೆ ಎಲ್ಲ ಒಟ್ಟಿಗೆ ಪ್ಯಾಟಿಗೆ ಹೋಗಿ ಬರೋಣ ಅಂತ. ಶಾರದಾ ಅನಿಲನ ಹೆಂಡತಿ ಎಲ್ಲ ಬರ್ತಾರಂತೆ. ನೀನು ರೆಡಿಯಾಗಿ ಹೋಗಿ ಬರೋಣ, ಬಸ್ಸಿಗೆ ಹೋಗೋದಂತೆ. ಇಲ್ಲಪ್ಪ, ನಾನು ಬರಲ್ಲ. ಹಂಗಿಲ್ಲ, ಹಬ್ಬದ ಕೆಲಸ ಅದೇ. ನಾನು ಮೊನ್ನೆ ಹೋಗಿ ಬಂದೀನಿ. ನಂಗೆ ಪ್ಯಾಟೆಲ್ಲ ಅಂತ ಕೆಲಸ ಇಲ್ಲ. ಈಗ ತಿರ್ತಾ ಕೂತ್ಕೋತೀನಿ. ಇಲ್ಲ, ನಾನು ಬರಲ್ಲ. ನೀವು ಹೋಗೋದಾದ್ರೆ ಹೋಗಿ ಬರ್ರಿ. ಮತ್ತೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ಹೇಳೋದು ನೋಡಿದ್ರು ಸಾಕು. ಹೋಗೋಣ ಅಂದಾಗ ಹಿಂಗಿದ್ದೆ ಅಂತಾರ ಒಂದು ಇದನ್ನು ಹೇಳಿ. ಅಯ್ಯೋ, ನೀವು ಕರಿಯ ಇದು ನೋಡಿದ್ರೆ ಬರೋಕ್ಕಂತ ಹೊರಟು ನಿತ್ತರೂ ಬೇಡ ಅಂತ ಬಿಡ್ಬೇಕು. ಹಂಗೆ ಮಾಡ್ತಿದ್ದೀರಿ. ನಾನು ಎಲ್ಲಿ ಹೇಳಿದೆ ನಿಮಗೆ ನಾನು ಕರ್ಕೊಂಡೋಗಿ ಅಂತ? ಅಲ್ಲ, ಈ ನಮ್ಮನೆ ಕೆಲಸ ಅದೇ ಮನೆಯಲ್ಲಿ, ಎಷ್ಟೊತ್ತಿಗೆ ಆಗ್ತದೆ ಅಂತ ನಾನು ತಲೆ ಬಿಸಿ ಮಾಡ್ಕೊಂಡಿದ್ದೀನಿ. ನಂಗೆ ಈಗ ಪೇಟೆ ತಿರುಗಾಟ ಬೇಕಾಗ್ಯದ. ನೀವು ಹೋಗೋದಾದ್ರೆ ಹೋಗಿ. ಸುಮ್ಮನೆ ಔಷಧಿ ಹಬ್ಬದಲ್ಲಿ ಮತ್ತೆ ಅದಕ್ಕಾಗೊಂದು ಕಿರಿಕಿರಿ ಶುರು ಮಾಡೋದು ಬೇಡ ಮನೆಯಲ್ಲಿ. ಹಣೆ ಬರೋ ಯಾವಾಗ ಬಿಡ್ತೀರಿ ನೀವು? ಯಾವ್ದು ಹೇಳಿದ್ರು ಅಲ್ಲ.